ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತಿನ ವ್ಲಾಗಲ್ಲಿ ನಾನು ಲಾಸ್ಟ್ ವೀಡಿಯೋಲಿ ಹೇಳಿದ್ದೆ ಅಲ್ವಾ ನಿಮಗೆ, ಟ್ರೈಪಾಡ್ ತೊಗೋಬೇಕಾದ್ರೆ ಅಥವಾ ರಿಂಗ್ ಲೈಟ್ ತೊಗೋಬೇಕಾದ್ರೆ ಏನೋ ಒಂದು ರೀಸನ್ ಇರೋದಕ್ಕೇ ಸಹ ನಾನು ಇದನ್ನು ತೊಗೊಂಡಿರೋದು, ಮುಂದೆ ಸೀಕ್ರೆಟ್ಗಳು ಇರುತ್ತೆ ಅಂತ. ಸೊ ಆ ಒಂದು ಸೀಕ್ರೆಟ್ನ ರಿವೀಲ್ ಮಾಡುವಂಥ ಸಮಯ ಇದು. ಸೊ ಆ ಥರ ಏನು ದೊಡ್ಡ ಸೀಕ್ರೆಟ್ ಇಲ್ಲ, ಬಟ್ ನನಗೆ ಅದು ಒಂಥರ ಸೀಕ್ರೆಟ್ ಅಂತಲೇ ಹೇಳ್ಬೋದು. ಸಾಕಷ್ಟು ಜನ ಅದನ್ನ ಗೆಸ್ ಮಾಡಿದ್ರು. ಆ ಗೆಸ್ಸಲ್ಲಿ ಈ ಒಂದು ಲಿಸ್ಟು ಸಹ ಇದೆ, ಬಟ್ ಇದನ್ನು ಯಾರೂ ಗೆಸ್ ಮಾಡಿರಲಿಲ್ಲ. ಸೊ ಎಲ್ರಿಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಸೀಕ್ರೆಟ್ನ ಇವತ್ತು ರಿವೀಲ್ ಮಾಡುವಂತಹ ದಿನ ಸೋಮವಾರ, ಮಾದೇಶ್ವರವಾರ. ನಿಮ್ಮೆಲ್ರಿಗೂ ಸಹ ಈ ಒಂದು ಸೀಕ್ರೆಟ್ನ ಹೇಳ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆನ್ಲೈನಲ್ಲಿ ಸ್ಯಾರೀಸ್ನ, ಡ್ರೆಸ್ನ ಸೇಲ್ ಮಾಡ್ತಾಯಿದ್ದೆ. ಸೊ ಆವಾಗ ಏನಪ್ಪ ಅಂತ ಹೇಳಿದ್ರೆ, ಸಾಕಷ್ಟು ಜನ ನನಗೆ ಪರ್ಚೇಸ್ ಮಾಡಿರೋರು ಸಹ ಇದ್ದಾರೆ. ಸೊ ಎಲ್ಲರೂ ಸಹ ಪರ್ಚೇಸ್ ಮಾಡಿದಾಗ ನನಗೆ ಸೆಲ್ಲರ್ ಕಡೆಯಿಂದ ಕಮಿಷನ್ ಬೇಸ್ ಮೇಲೆ ನಮಗೆ ಬರ್ತಿತ್ತು. ಸೊ ಹೇಗೆಪ್ಪ ಅಂತ ಹೇಳಿದ್ರೆ, ಒಂದು ಸ್ಯಾರಿಗೆ ಇಷ್ಟು ಅಂತ ಫಿಕ್ಸ್ ಮಾಡಿರೋರು, ಹಾಗಂತ ಏನು ನಾನು ಸಾವಿರಾರು ರೂಪಾಯಿ ದುಡ್ದಿಲ್ಲ. ಸೊ ಒಂದು ಸ್ಯಾರಿಗೆ ಇಷ್ಟು ಅಂತ ಕಮಿಷನು, ನಾವು ಇಷ್ಟು ಹೇಳ್ತೀವಿ ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ಕೋಬೋದು ಅಂತ ಅವರ ಅಂಡರ್ ನಾನು ಇದ್ದಂತಹ ರೀತಿ. ಆದರೆ ಈಗ ಆ ರೀತಿ ಅಲ್ಲ, ನಾನೇ ನನ್ನ ಸ್ವಂತ ಬಂಡವಾಳ ಹಾಕಿ ಸೀರೆ ವ್ಯಾಪಾರನ ಶುರು ಮಾಡಿದ್ದೀನಿ. ಹಾಗೆ ಮತ್ತೊಂದು ಕನ್ಫರ್ಮೇಷನ್ ಏನಪ್ಪ ಅಂತ ಹೇಳಿದ್ರೆ, ಇದು ಯಾವುದೇ ರೀತಿಯಾದಂತಹ ಮೀಶೋಲ್ಲಿ ಸಿಗುವಂಥ ಸ್ಯಾರಿ ಆಗಿರ್ಬೋದು, ಅಥವಾ ಬೇರೆ ಆನ್ಲೈನಲ್ಲಿ ಸಿಗುವಂಥ ಸ್ಯಾರಿ ಆಗಿರ್ಬೋದು, ಅಥವಾ ಬೆಂಗಳೂರಲ್ಲಿರುವಂತಹ ಚಿಕ್ಕಪೇಟೆ ಅಥವಾ ಬೆಂಗಳೂರಲ್ಲಿರುವಂತಹ ಮಾರ್ಕೆಟು, ಅಥವಾ ನಾನೇ ಚಿಕ್ಕಪೇಟೆಗೆ ಹೋಗಿ ಹುಡುಕಿ ಬಂದಿರುವಂತಹ ಸೀರೆಗಳಂತೂ ಅಲ್ಲ. ಇದು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಆಗಿ ನಮಗೆ ಫ್ಯಾಕ್ಟ್ರಿ ಔಟ್ಲೆಟಲ್ಲಿ ಕೊಡ್ತಾ ಇರುವಂತಹ ಸೀರೆ ಇದು. ಸೊ ಈಗ ನಾನೇ ಬಂಡವಾಳ ಹಾಕಿ ನಾನೇ ಈ ಒಂದು ಬಿಸ್ನೆಸ್ನ ಶುರು ಮಾಡಿರುವಂತಹ ಖುಷಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ, ಈಗ ತಾನೇ ಶಾಪಿಂಗ್ ಮುಗಿಸ್ಕೊಂಡು ಬಂದಿದ್ದೀನಿ ನಾನು. ಸೊ ಎಲ್ಲ ತಯಾರಿ ನಡೆದಿದೆ, ವಿಡಿಯೋನೂ ಸಹ ಮಾಡಿದ್ದೀನಿ. ನನಗೆ ನಾನು ತೊಗೊಂಡಂತಹ ಸೀರೆನೂ ಸಹ ಮನೆಗೆ ಬಂತು, ಅದ್ರ ಪೂಜೆನೂ ಸಹ ಮುಗೀತು. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು, ಸೋಮವಾರ ಬೇರೆ ಒಳ್ಳೆ ದಿನ ಅನ್ನೋ ಒಂದು ಕಾರಣಕ್ಕೆ ನಿಮ್ಮ ಜೊತೆ ಎಲ್ಲರ ಜೊತೆನೂ ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ಸ್ವಂತ ಬಂಡವಾಳದಿಂದ ನಾನೇ ವ್ಯಾಪಾರ ಶುರು ಮಾಡಿರುವಂತಹ ಸೀರೆ ವ್ಯಾಪಾರ. ಸೊ ಚಿಕ್ಕು ವ್ಲಾಗ್ಸ್ ಕನ್ನಡನ ಹೇಗೆ ಎಲ್ಲರೂ ಇಷ್ಟಪಟ್ಟಿದ್ದೀರೋ ಅದೇ ರೀತಿ ನನ್ನ ಸೀರೆ ಬಿಸ್ನೆಸ್ನು ಇಷ್ಟಪಡ್ತೀರಾ, ಪರ್ಚೇಸ್ ಮಾಡ್ತೀರಾ ಅನ್ನೋ ಭಾವನೆ ನನ್ನಲ್ಲಿದೆ. ತೊಗೊಳ್ಳೇಬೇಕು ಅನ್ನೋ ಏನಂತಾರೆ ಫೋರ್ಸ್ ಇಲ್ಲ. ಸೊ ನಿಮಗೆ ಕ್ವಾಲಿಟಿ ಇಷ್ಟ ಆಗುತ್ತಾ ನೀವು ತೊಗೋಬೋದು, ಅಥವಾ ನಿಮಗೆ ಪಿಕ್ಚರ್ಸ್ ಇಷ್ಟ ಆಗುತ್ತಾ ತೊಗೋಬೋದು. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನನ್ನ ಒಂದು ಸೀರೆ ಬಿಸ್ನೆಸ್ಸಲ್ಲಿ ಆನ್ಲೈನ್ ಡೆಲಿವರಿ ಅಂದರೆ ಆನ್ಲೈನ್ ಪೇಮೆಂಟ್ ಇರುತ್ತೆ, ಕ್ಯಾಶ್ ಆನ್ ಡೆಲಿವರಿ ಇರಲ್ಲ. ಸೊ ಹಾಗೆ ಸದ್ಯಕ್ಕೆ ನಾನು ಆಲ್ ಓವರ್ ಕರ್ನಾಟಕದಲ್ಲಿ ಕೊಡ್ತಾ ಇದ್ದೀನಿ. ಸೊ ಕರ್ನಾಟಕದಲ್ಲಿರೋರಿಗೆ ಮಾತ್ರ ನನ್ನ ಸರ್ವಿಸ್ ಅವೈಲಬಲ್ ಇದೆ. ಸೊ ಎಲ್ಲರೂ ಸಹ ನೀವು ಪರ್ಚೇಸ್ ಮಾಡ್ಬೋದು. ಮತ್ತೊಂದು ಏನಪ್ಪ ಅಂತ ಹೇಳಿದ್ರೆ, ದಯವಿಟ್ಟು ರಿಟರ್ನ್ ಮಾತ್ರ ಹೇಳಿಬಿಡಿ. ಎಲ್ಲಾದರೂ ಏನಾದರೂ ಡ್ಯಾಮೇಜ್ ಇದ್ದರೆ ಎಕ್ಸ್ಚೇಂಜ್ ಮಾಡ್ತೀನಿ ನಾನು. ಅದು ಹೇಗಪ್ಪ ಅಂತ ಹೇಳಿದ್ರೆ, ನೀವು ನಾನು ಕಳಿಸಿದ ಮೇಲೆ ಪಾರ್ಸಲ್ ಓಪನ್ ಮಾಡಬೇಕಂತ ಹೇಳಿದ್ರೆ ವಿಡಿಯೋನ ಕಂಟಿನ್ಯೂಸ್ ಆಗಿ ಮಾಡಬೇಕು. ಸ್ಕಿಪ್ ಮಾಡಿ ಅಲ್ಲಿ ಇಲ್ಲಿ ವಿಡಿಯೋ ಮಾಡಿಬಿಡಿ. ಕಂಟಿನ್ಯೂಸ್ ವಿಡಿಯೋ ಮಾಡಿದ್ರೆ ನಾನು ನಿಜವಾಗ್ಲೂ ಎಕ್ಸ್ಚೇಂಜ್ ಮಾಡಿ ಕೊಡ್ತೀನಿ. ಹಾಗೆ ಏನಪ್ಪ ಅಂತ ಹೇಳಿದ್ರೆ, ಶಿಪ್ಪಿಂಗ್ ಚಾರ್ಜಸ್ಸು ಸಹ ಇರುತ್ತೆ. ಶಿಪ್ಪಿಂಗ್ ಚಾರ್ಜಸ್ಸು ಜಾಸ್ತಿ ನಾನು ಏನಂತಾರೆ 100, 150 ಆ ಥರ ನಿಜವಾಗ್ಲೂ ತೊಗೊಳ್ಳಲ್ಲ, ಬಿಲೋ 100 ಇರುತ್ತೆ. ಸೊ ಎಲ್ಲರೂ ಸಹ ನನಗೆ ಸಹಕರಿಸ್ತೀರಾ ಅಂತ ಅಂದ್ಕೊತೀನಿ. ಹಾಗೆ ಏನಪ್ಪ ಕಾವ್ಯ ಯೂಟ್ಯೂಬ್ ಮಾಡ್ತಾ ಇದ್ದಾಳೆ, ಈಗ ಸೀರೆ ಬಿಸ್ನೆಸ್ಸು ಸಹ ಮಾಡ್ತಿದ್ದಾಳೆ, ದುಡ್ಡಿನಿಂದ ಹೊಟ್ಟೋಗ್ತಿದ್ದಾಳ ಅಂತ ಕೆಲವರು ಪ್ರಶ್ನೆ ಅದು ಮೂಡಿರುತ್ತೆ. ಸೊ ಮೂಡಿದೆ ಆಲ್ರೆಡಿ. ಸೊ ನಿಜವಾಗ್ಲೂ ನಾನು ದುಡ್ಡಿನಿಂದ ಹೋಗ್ತಾ ಇಲ್ಲ. ದುಡ್ಡನ್ನ ಯಾವತ್ತೂ ನಾನು ಆಸೆ ಪಡಲ್ಲ. ಅಂದರೆ ದುಡ್ಡು ಎಲ್ಲ ಮನುಷ್ಯರಿಗೂ ಅವಶ್ಯಕತೆ, ಬಟ್ ದುಡ್ಡು ಇರಲೇಬೇಕು, ನಾನು ಹೇಗಿದ್ದರೂ ಜೀವನ ಮಾಡ್ತೀನಿ. ನಮ್ಮದು ಹೇಗಪ್ಪ ಅಂತ ಹೇಳಿದ್ರೆ, ಏನಂದರೆ ನಾನು ರಿಚ್ಚಾಗೂ ಬದುಕೋಕ್ಕೂ ನನಗೆ ಗೊತ್ತು, ನನಗೆ ಕಮ್ಮಿ ನನಗೆ ಎಷ್ಟು ಬೇಕೋ ಅಷ್ಟು ನಾನು ನೋಡ್ಕೊಂಡು ಬದುಕೊಳ್ಳುವಂತಹ ಒಂದು ಪರಿಸ್ಥಿತಿನೂ ಸಹ ನನಗೆ ಗೊತ್ತು. ಅದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯೂಟ್ಯೂಬ್ ಮಾಡ್ತಾ ಇದ್ದಾಳೆ, ಯೂಟ್ಯೂಬಿಂದ ಪೇಮೆಂಟ್ ಬರ್ತಾ ಇದೆ, ಈಗ ನೋಡಿದ್ರೆ ಸೀರೆ ಬಿಸ್ನೆಸ್ಸಾ, ಈ ರೀತಿಯೂ ಮಾತುಗಳು ಇರುತ್ತೆ. ಅಂಥವ್ರಿಗೆ ಒಂದು ಕ್ಲಾರಿಫಿಕೇಷನ್, ಯೂಟ್ಯೂಬಿಂದ ನಿಜವಾಗ್ಲೂ ನಮಗೆ ಒಂದು ನಯ ಪೈಸನೂ ಸಹ ಸದ್ಯಕ್ಕೆ ಸಿಕ್ಕಿಲ್ಲ. ಅದು ಸಿಗಬೇಕು ಅಂತ ಹೇಳಿದ್ರೆ ಇನ್ನೂ ನಾವು ಒಂದು 6-7 ತಿಂಗಳು ಶ್ರಮ ಪಡಲೇಬೇಕು. ಹಾಗಂತ ಅದೇನು ಎವ್ರಿ ಮಂತ್ ನಮಗೆ ಪೇಮೆಂಟ್ ಬರಲ್ಲ. ನನ್ನ ಒಂದು ಪ್ಯಾಷನ್ಗೋಸ್ಕರ ನಾನು ಯೂಟ್ಯೂಬ್ನ ಮಾಡ್ತಾಯಿದ್ದೀನಿ. ಯೂಟ್ಯೂಬ್ ವ್ಯೂಸು ತುಂಬಾ ಚೆನ್ನಾಗಿದೆ, ನನಗೆ ಅಷ್ಟೇ ಸಾಕು.
ಏನು ಅವಳಿಗೆ ಬರೋದು 1 ವ್ಯೂ ಇಲ್ಲ 20 ವ್ಯೂಸ್ ಇರುತ್ತೆ, 80 ವ್ಯೂಸ್ ಇರುತ್ತೆ, 100 ದಾಟೇ ಇರಲ್ಲ ಅಂತ ಮಾತಾಡಿರೋರು ಸಹ ಇದ್ದಾರೆ. ನನಗೆ 100 ದಾಟಿಲ್ಲ ಅಂದರೂ ಚಿಂತೆ ಇಲ್ಲ, ನನಗೆ 1 ವ್ಯೂ ಇದ್ರೂ ನಾನು ನನ್ನ ವ್ಯೂವರ್ಸ್ಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು. ಹೇಗಪ್ಪ ರೆಸ್ಪೆಕ್ಟು ಅಂತ ಹೇಳಿದ್ರೆ, ಅವ್ರು ನನ್ನ ವೀಡಿಯೋ ನೋಡ್ತಿದ್ದಾರಾ, ನನ್ನ ಒಂದು ಕಮ್ಯುನಿಕೇಷನ್ ನನಗೆ ಅವ್ರ ಜೊತೆ ಇರಬೇಕು. ಹೇಗಪ್ಪ ಅಂತ ಹೇಳಿದ್ರೆ, ಈಗ ಆ 10 ವ್ಯೂವರ್ಸ್ ನನ್ನ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ 10 ವ್ಯೂವರ್ಸ್ ನನಗೆ ಇಷ್ಟ ಆಗಿದ್ದಾರೆ, ಅದನ್ನು ನಾನು ನೋಡ್ತಾ ಇದ್ದಾರೆ. ನಾನು ಅವ್ರಿಗೆ ಒದಗಿಸ್ಬೇಕಲ್ವಾ. ಈಗ ಅರ್ಧ ಬರ್ಧ ನಾನು ಮಾಡಿ ಸ್ಟಾಪ್ ಮಾಡಿ ಕೈಲಾಗಿಲ್ತಿರೋ ಥರ ನಾನು ಕೂತ್ಕೊಳ್ಳೋಕ್ಕಾಗಲ್ಲ. ಶುರು ಮಾಡಿಬಿಟ್ಟಿದ್ದೀನಿ. ನಾನು ಪ್ರೀವಿಯಸ್ ವ್ಲಾಗ್ಗಳೆಲ್ಲ ಹೇಳಿದ್ದೀನಿ, ಸಮುದ್ರಕ್ಕೆ ಇಳಿದ್ಬಿಟ್ಟಿದ್ದೀವಿ, ಈಜ್ಕೊಂಡು ದಡ ಸೇರಬೇಕು, ಅಷ್ಟೇ ನಮಗೆ ಕೆಲಸ. ಹಾಗೇ ಹೇಳಿದೆ, ಏನಂತ ಹೇಳ್ತಾರೆ, ಅದೇ ಹೇಳಿದ್ನಲ್ಲ, ಈ ಥರ ಊಹಾಪೋಹಗಳೆಲ್ಲ ಜನಗಳಿಗಿರುತ್ತೆ. ಅವ್ರಿಗೆಲ್ಲ ಇದು ಕ್ಲಾರಿಫಿಕೇಷನ್ ಇಷ್ಟೇ. ಯೂಟ್ಯೂಬಿಂದ ಯಾವುದೇ ರೀತಿಯಾದ ಪೇಮೆಂಟ್ ಬಂದಿಲ್ಲ. ಈ ಸೀರೆ ಬಿಸ್ನೆಸ್ ನನಗೆ ತುಂಬ ದಿನದಿಂದ ನನ್ನ ಒಂದು ಬಂಡವಾಳದಲ್ಲಿ ನಾನೇ ಮಾಡಬೇಕು ಅಂತ ಆಸೆ ಇತ್ತು. ಚೀಕೂನು ಸಹ ಇನ್ನು ಚಿಕ್ಕವನು ಆಗಿರೋದ್ರಿಂದ ನಾನು ಮಾಡಿರಲಿಲ್ಲ. ಸೊ ಈಗ ಆ ಸಮಯ ಬಂದಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಚೀಕು ಸ್ಯಾರಿ ಕಲೆಕ್ಷನ್ ನನ್ನ ಒಂದು ಇನ್ಸ್ಟಾಗ್ರಾಮ್ ID, ಸೀರೆ ಬಗ್ಗೆ ಚೀಕು ಸ್ಯಾರೀಸ್ ಕಲೆಕ್ಷನ್ ಅಂತ ನನ್ನ ಇನ್ಸ್ಟಾಗ್ರಾಮ್ ID ಇವತ್ತು ಓಪನ್ ಮಾಡಿದ್ದೀನಿ ನಾನು. ದಯವಿಟ್ಟು ಎಲ್ಲರೂ ಹೋಗಿ ಫಾಲೋ ಮಾಡಿ, ಅಲ್ಲಿ ಸೀರೆಗಳ ಅಪ್ಡೇಟ್ ಸಿಗುತ್ತೆ. ನೀವು ಅಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನೊಂದು ವಿಷಯ ಅಂದರೆ, ಈ ಚೀಕು ಲಾಕ್ಸ್ ಕನ್ನಡದಲ್ಲಿ ನನ್ನ ಲಾಕ್ಸ್ ಏನಿರುತ್ತೆ, ಡೈಲಿ ಲಾಕ್ಸ್ ಅದು ಬರ್ತಾ ಇರುತ್ತೆ. ಇಲ್ಲಿ ಸೀರೆನ ನಾನು ತರಲ್ಲ, ಬಟ್ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡಬೇಕಿತ್ತಲ್ಲ, ಅದಕ್ಕೋಸ್ಕರ ಇವತ್ತು ನನ್ನ ಲಾಗಲ್ಲಿ ಹೇಳ್ತಾ ಇದ್ದೀನಿ. ಸೊ ಬೇಗ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಚೀಕು ಸ್ಯಾರೀಸ್ ಕಲೆಕ್ಷನ್ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ನನಗೆ ಬೆಳೆಸಿ. ಚೀಕು ಲಾಕ್ಸ್ ಕನ್ನಡದಲ್ಲಿ ಹೇಗೆ ನನಗೆ 2157 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೋ, ಅಲ್ಲೂ ಸಹ ಅದೇ ರೀತಿ ಇನ್ಸ್ಟಾಗ್ರಾಮಲ್ಲೂ ಸಹ ಬೆಳೀಲಿ. ಯೂಟ್ಯೂಬಲ್ಲಿ ನಾನು ಮತ್ತೆ ಇನ್ನಷ್ಟು ಸಬ್ಸ್ಕ್ರೈಬರ್ಸ್ನ ಗಳಿಸ್ಕೋತೀನಿ. ಯಾಕಂತ ಹೇಳಿದ್ರೆ ನನ್ನ YT ಫ್ಯಾಮಿಲಿ ಆ ರೀತಿ ಇದೆ. ಸಾಕಷ್ಟು ಜನ ನನಗೆ ಕ್ಲೋಸ್ ಆಗಿದ್ದಾರೆ, ನನ್ನ YT ಮೆಂಬರ್ಸ್ ಫ್ಯಾಮಿಲಿ ಥರನೇ ಆಗೋಗಿದ್ದಾರೆ. ಫ್ಯಾಮಿಲಿ ಥರ ಅಂತ ನಾನು ಹೇಳ್ತೀನಿ ನಿಜವಾಗ್ಲೂ. ಕೆಲವರಿಗೆ ಏನು ಅನಿಸುತ್ತೋ ಏನೋ ಗೊತ್ತಿಲ್ಲ. ಕೆಲವಷ್ಟು ಪೀಪಲ್ಸ್, ಎಲ್ಲರೂ ಅಂತ ಹೇಳಲ್ಲ ನಾನು, ಕೆಲವೊಬ್ಬರು ನನಗೆ ಫ್ಯಾಮಿಲಿ ಥರನೇ ನಾವೆಲ್ಲ ಶೇರ್ ಮಾಡ್ಕೋತೀವಿ. ಸೊ ಆ ರೀತಿ ಆಗಿದ್ದಾರೆ. ಅವರು ಸಹ ಕೆಲವೊಂದು ಗೆಸ್ಗಳನ್ನ ಮಾಡಿದ್ರು. ಆ ಗೆಸ್ಸು ಸಹ ಮುಂದೆ ಬರುತ್ತೆ ಏನು ಅನ್ನೋದು. ಸೊ ಇದು ಫಸ್ಟ್ ಸೀಕ್ರೆಟ್ ಅಂತಲೇ ಹೇಳ್ಬೋದು. ಸೊ ನನ್ನ ಒಂದು ಸೀರೆ ಬಿಸ್ನೆಸ್ನ ನೀವು ಬೆಳೆಸ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಸೀರೆ ಬಂದಾಗ ಯಾವ ರೀತಿ ಪೂಜೆ ಮಾಡಿದೆ ಅಂತಲೂ ಸಹ ಒಂದು ಕ್ಲಿಪ್ಪಿಂಗ್ ಇದೆ. ಆ ಕ್ಲಿಪ್ಪಿಂಗ್ನೂ ಸಹ ನೋಡಿ ನನಗೆ ಬ್ಲೆಸ್ ಮಾಡಿ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಪ್ರೀತಿ ವಿಶ್ವಾಸ ನನಗೆ ಬೇಕೇ ಬೇಕು. ಸೊ ಏನು ಜಾಸ್ತಿ ಬಿಲ್ಡಪ್ ಕೊಡ್ತಾ ಇಲ್ಲ, ನಾನು ಇರೋ ವಿಷಯನೇ ಹೇಳ್ತಾ ಇದ್ದೀನಿ. ಜೊತೆಗೆ ನನ್ನ ಹಸ್ಬೆಂಡ್ ಸಪೋರ್ಟ್ ತುಂಬಾ ಇದೆ ನನಗೆ. ಏನಂತಾರೆ, ನೀನೇನಾದರೂ ಮಾಡು ಅನ್ನೋ ಒಂದು ನಂಬಿಕೆಯಿಂದ ನನಗೆ ಬಿಟ್ಟಿದ್ದಾರಲ್ವ, ಆ ನಂಬಿಕೆನ ನಾನು ಉಳಿಸ್ಕೊಳ್ಳೇಬೇಕಲ್ವ. ಖಂಡಿತವಾಗ್ಲೂ ಶುರು ಮಾಡಿದ್ದೀನಿ. ಹಿಟ್ಟಂತಹ ಹೆಜ್ಜೆ ಯಾವತ್ತೂ ನಾನು ಹಿಂದೆ ಬರಲ್ಲ, ಕಂಟಿನ್ಯೂ ಮಾಡ್ತೀನಿ. ನನಗೆ ಯೂಟ್ಯೂಬಿಂದ ದುಡ್ಡು ಬರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಬಂದುಬಿಟ್ಟಿದ್ದೀನಿ ನಾನು, ಯೂಟ್ಯೂಬ್ನ ಮುಂದುವರಿಸ್ತೀನಿ. ಈ ಸೀರೆ ಬಿಸ್ನೆಸ್ ನನ್ನ ಕೈ ಹಿಡಿಲೇಬೇಕು, ಕೈ ಹಿಡದೇ ಹಿಡಿಯುತ್ತೆ ಅನ್ನೋ ಒಂದು ಹೋಪ್ ನನಗಿದೆ. ನೀವೆಲ್ಲರೂ ಅದಕ್ಕೆ ಸಹಕರಿಸ್ತೀರಾ. ಹಾಗೆ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಯಾರೇ ಇದ್ದಾರೋ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ನೀವು ಶೇರ್ ಸಹ ಮಾಡಿ. ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹೆಲ್ಪ್ ಅಂತ ಹೇಳಿದ್ರೆ ಫಾಲೋ ಮಾಡಿದ್ರೆ ನನ್ನ ಒಂದು ಅಪ್ಡೇಟ್ಸ್ ಅವ್ರಿಗೆ ಹೋಗುತ್ತೆ. ಆ ಒಂದು ಮುಖಾಂತರನೂ ಸಹ ಅವ್ರಿಗೂ ಸಹಾಯ ಆಗುತ್ತೆ, ನನಗೂ ಸಹ ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಾರೆ, ಸೀರೆಗಳನ್ನ ನೋಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಪ್ರತಿಯೊಬ್ಬರು ನನ್ನ ಚಾನಲ್ನ ಹೇಗೆ ಉಳಿಸ್ತಾ ಇದ್ದೀರಾ, ಅದೇ ರೀತಿ ಇನ್ಸ್ಟಾಗ್ರಾಮಲ್ಲಿರುವಂತಹ ಚೀಕು ಸ್ಯಾರೀಸ್ ಕಲೆಕ್ಷನ್ನ ಉಳಿಸಿ. ಅದ್ರ ಜೊತೆಗೆ ಈಗ ಸದ್ಯಕ್ಕೆ ಸೀರೆಗಳನ್ನ ತಂದಿದ್ದೀನಿ. ಮುಂದೆ ಡ್ರೆಸ್ಸು, ನೈಟೀಸು ಅದನ್ನು ಸಹ ಪ್ಲ್ಯಾನ್ ಇದೆ. ನೋಡೋಣ, ಫಸ್ಟು ಸೀರೆ ಎಲ್ಲ ಮುಗೀಲಿ ಅನ್ನೋ ಒಂದು ಭರವಸೆಯಲ್ಲಿದ್ದೀನಿ. ಹಾಗೆ ತುಂಬ ಸಪೋರ್ಟ್ ಆಗಿರೋಂತಹ ನನ್ನ ಹಸ್ಬೆಂಡ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಇಷ್ಟು ಮಟ್ಟಿಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸಹ, ನನ್ನ ಮಗ ಉಲ್ಲಾಸಿಂದ ಹಿಡಿದು, ಸೊ ನಾನೇನಾದರೂ ಬಿಲ್ ಬರೀಬೇಕಾದ್ರೆ ಪಾಪ ನಿಜವಾಗ್ಲೂ ಅವನು ಎಷ್ಟು ಚೆನ್ನಾಗಿ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ವೀಡಿಯೋ ಶೂಟ್ಗಳೆಲ್ಲ ಮಾಡಿಕೊಡ್ತೇನೆ. ಅವನಿಗೂ ಸಹ ನಾನು ಥ್ಯಾಂಕ್ಸ್ ಹೇಳ್ಬೋದು. ಹಾಗೆ ನಾನು ಇಬ್ಬರು ನಾದಿದ್ದಿದ್ದಾರಲ್ಲ, ನಾನು ಏನಾದರೂ ಹೇಳಿದ್ರೆ ಹೌದಾ ಮಾಡು ಪರವಾಗಿಲ್ಲ ಅಂತ ಸಪೋರ್ಟ್ ಇರುತ್ತಲ್ಲ, ಆ ಥರ ಸಪೋರ್ಟು ಸಹ ನಿಜವಾಗ್ಲೂ ಖುಷಿಯಾಗುತ್ತೆ. ಸ್ಪೆಷಲಿ ನಮ್ಮ ಅಕ್ಕನೂ ಸಹ ತುಂಬಾ ಸಪೋರ್ಟ್ ಇದ್ದಾರೆ. ಸೊ ಇಷ್ಟು ಫ್ಯಾಮಿಲಿ ಸಪೋರ್ಟ್ ಫುಲ್ ನನಗೆ ಇರೋದ್ರಿಂದ ನಾನು ಇಷ್ಟು ಮಟ್ಟಿಗೆ ಬರ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಈ ಒಂದು ಸೀರೆ ಬಿಸ್ನೆಸ್ನ ನೀವು ಸಹ ಉಳಿಸಿ ನನಗೆ ಖುಷಿ ಪಡಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಈ ಒಂದು ಕ್ಲಿಪ್ಪಿಂಗ್ ಬರುತ್ತೆ. ಈ ಕ್ಲಿಪ್ಪಿಂಗ್ ಒಂದಿಗೆ ನೀವು ನನಗೆ ಬ್ಲೆಸ್ ಮಾಡಿ, ಹಾಗೆ ನನ್ನ ಶಾಪಲ್ಲಿ ನೀವು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.
ಸೊ ಮನೆಗೆ ಸೀರೆ ಬಂದಿದ್ದ ತಕ್ಷಣ, ಸೀರೆ ತಂದಿದ್ದ ತಕ್ಷಣ ಖುಷಿನೋ ಖುಷಿ. ಸೊ ಹೇಗಿದ್ದರೂ ಏಕಾದಶಿ ಇತ್ತು, ತುಂಬಾ ಶ್ರೇಷ್ಠ ಏಕಾದಶಿ ದಿನ. ಅದರಲ್ಲೂ ಸಹ ವಿಶೇಷವಾದ ದಿನ ಅಂತಲೇ ಅನ್ನಿಸ್ತು ನನಗೆ. ಆ ಒಂದು ಕಾರಣದಿಂದ ಬಂದಿದ್ದ ತಕ್ಷಣ, ಸೀರೆ ತಂದಿದ್ದ ತಕ್ಷಣ ನಾನು ದೇವ್ರ ಮುಂದೆ ಇಟ್ಟು ಪೂಜೆನ ಮುಗಿಸ್ದೆ. ನಾನು ಒಂದೇನಂತಾರೆ ಎಲ್ಲ ನನಗೆ ಒಂಥರ ಕಾತ್ರನ ತಡ್ಕೊಳಕ್ಕಾಗಲ್ಲ. ಅದೇ ರೀತಿ ದೇವರಿಗೆ ನಾನು ಅರ್ಪಿಸ್ಬೇಕು ನನ್ನ ಒಂದು ಸೀರೆ ತಂದಿರುವಂತಹ ಖುಷಿನ ಅಂತ ದೇವ್ರ ಹತ್ರ ಹೇಳ್ಕೋಬೇಕು ಅಂತ ಹೇಳಿ ದೀಪನ ಹಚ್ತಾ ಇದ್ದೀನಿ. ಮನುಷ್ಯರು ಹೊಟ್ಟೆ ಹುರಿ ಪಡ್ತಾರೆ ಹೊರತು ದೇವ್ರು ಯಾವತ್ತೂ ಹೊಟ್ಟೆ ಹುರಿ ಪಡೆಯಲ್ಲ. ಕೈ ಹಿಡದೇ ಇರುತ್ತೆ, ಎಲ್ಲೋ ಒಂದು ಕಡೆ ನನಗೆ ಕೈ ಹಿಡದೇ ಹಿಡಿಯುತ್ತೆ ಅನ್ನೋ ಒಂದು ಭರವಸೆ ನನ್ನಲ್ಲಿದೆ. ಸೊ ನೋಡಿ, ಪೂಜೆ ಮುಗಿಸ್ತಾ ಇದ್ದೀನಿ ನಾನು ಸೀರೆಗೆ. ಸೊ ಏನಂದರೆ ನಾವು ಮಾಡೋವಂಥ ಕೆಲಸ ದೇವ್ರಿಗೆ ಸಮಾನ ಅಂತ ಹೇಳ್ತಾರೆ. ಅದು ಯಾವುದೇ ಸಣ್ಣ ಪುಟ್ಟ ಕೆಲಸ ಆಗಿದ್ರೂ ಸಹ ಅದು ನಮ್ಮ ಒಂದು ಸ್ವಂತ ಬಂಡವಾಳದಿಂದ ಮಾಡಿರುವಂತಹ ಒಂದು ಶ್ರಮ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ದಯವಿಟ್ಟು ಎಲ್ಲರೂ ಸಹ ಚೀಕು ಸ್ಯಾರೀಸ್ ಕಲೆಕ್ಷನ್ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಹೊಸ ಹೊಸ ಸೀರೆಗಳ ಅಪ್ಡೇಟ್ ಬರ್ತಾ ಇರುತ್ತೆ. ಇನ್ನಷ್ಟು ಸೀರೆಗಳ ಕಲೆಕ್ಷನ್ಸು ಸಹ ಬರುತ್ತೆ, ಅದನ್ನು ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ಮತ್ತಷ್ಟು ನಿಮ್ಮ ಒಂದು ಸಪೋರ್ಟು ನನಗೆ ಬೇಕೇ ಬೇಕು ಜೀವನದಲ್ಲಿ. ಸೊ ಪ್ರತಿಯೊಬ್ಬರೂ ಸಹ ವಿಡಿಯೋ ನೋಡ್ತಿದ್ದೀರಾ, ಎಲ್ಲರೂ ಸಹ ಹೋಗಿ ಚೀಕು ಸ್ಯಾರೀಸ್ ಕಲೆಕ್ಷನ್ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ನೋಡಿ, ಸೀರೆ ಬಂದಿದ ತಕ್ಷಣ ಪೂಜೆ ಮಾಡಿರುವಂತಹ ನೆಮ್ಮದಿ ತುಂಬಾ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ಸೊ ಎಲ್ರಿಗೂ ಸಹ ಈ ಒಂದು ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಸೊ ಯಾರೆಲ್ಲ ಮೊದಲಿಗೆ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ. ನಿಮಗೆ ಇಷ್ಟ ಆದಲ್ಲಿ ಶೇರು ಸಹ ಮಾಡ್ಬೋದು. ಹಾಗೆ ಯಾರಿಗೆ ಸೀರೆ ಬೇಕು ಅಂತ ಅನಿಸಿದ್ರೆ, ಈಗ ಫೆಸ್ಟಿವಲ್ ಸೀಸನ್ ಶುರು ಆಗಿರೋದ್ರಿಂದ ನನಗೆ ಕಾಂಟ್ಯಾಕ್ಟು ಸಹ ಮಾಡ್ಬೋದು. ಆ ಥರ ಇಲ್ಲ ಅಂದರೆ ನಿಮಗೆ ಈ ರೀತಿ ಸೀರೆ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ತರಿಸ್ಕೊಡ್ತೀನಿ. ಇನ್ನೊಂದು ನಾನು ಆಗಲೇ ಹೇಳ್ತೀನಿ, ಇದು ಯಾವುದೇ ರೀತಿಯಾದಂಥ ಚಿಕ್ಕಪೇಟೆ ಸೀರೆ ಆಗಿರ್ಬೋದು ಅಥವಾ ಆನ್ಲೈನ್ ಸೀರೆ ಆಗಿರ್ಬೋದು ಅಲ್ಲ, ಇದು ಡೈರೆಕ್ಟ್ ಔಟ್ಲೆಟ್ ಅಂದರೆ ಫ್ಯಾಕ್ಟ್ರಿ ಔಟ್ಲೆಟಿಂದ ನಾನು ತರಿಸಿರುವಂತಹ ಸೀರೆ. ಸೊ ನನಗೆ ಈ ಒಂದು ಲಾಗೊಂದಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಸಹ ಸಪೋರ್ಟ್ ಮಾಡಿ, ನಿಮ್ಮ ಒಂದು ಸಪೋರ್ಟ್ ನನಗೆ ಬೇಕು. ಸೊ ನೋಡಿ, ನಿಮಗೆ ಸೀರೆ ತೋರಿಸ್ತಾ ಇದ್ದೀನಿ, ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ಸೊ ಮತ್ತೆ ಮುಂದೆ ತೋರಿಸ್ತೀನಿ ನಿಮಗೆ ಯಾವ್ಯಾವ ರೀತಿ ಕಲೆಕ್ಷನ್ಸ್ ಇರುತ್ತೆ, ನಿಮಗೂ ಸಹ ಇಷ್ಟ ಆಗುತ್ತೆ ಅಂತ ಖುಷಿಯಾಗಿ ನನ್ನ ಒಂದು ವಿಡಿಯೋನ ನೋಡಿ. ಸೊ ಇದು ಸೀರೆಗಳ ಝಲಕ್ ಹೇಗಿದೆ, ಕಲರ್ ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಿದೆ ಅಲ್ವಾ. ಇದೇ ರೀತಿ ಅಪ್ಡೇಟ್ಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ನನ್ನ ಇನ್ಸ್ಟಾಗ್ರಾಮ್ ನೋಡಿ, ಚೀಕು ಸ್ಯಾರೀಸ್ ಕಲೆಕ್ಷನ್ ಅಂತ ಇದೆ, ಅದಕ್ಕೆ ಹೋಗಿ ಫಾಲೋ ಮಾಡಿ ನನ್ನ ಸೀರೆನ ನೀವು ಪರ್ಚೇಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ. ಸೊ ಇವತ್ತಿನ ಲಾಗ್ ಎಲ್ರಿಗೂ ಇಷ್ಟ ಆಗಿರುತ್ತೆ. ಮತ್ತೇನು ಮುಂದಿನ ಲಾಗಲ್ಲಿ ನಾನು ನಿಮ್ಮೆಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ, ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.